ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 ಗಾಡಿ LPG ಗಾಡಿ ಇರುವಂಥ ಒಂದು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ಗೆ ನೀವು ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಾಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಏನೋ ವೀಕ್ಷಕರೇ, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲ ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ನೋಡಿ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಲೋ ಹೇಳ್ರಿ ಸರ್. ಸರ್, ಅದೇ ಒಂದು ಮಾರುತಿ 800 ಕಳಿಸಿದಂಗಿದ್ರಿ ಕಾರು. ಹ್ಞೂ ಸರ್, ಕಳಿಸಿದೆ. ಹಾಂ, ಎಷ್ಟು ಸರ್ ಮಾಡಲದು? ಅದು 2006. 2006? ಹ್ಞೂ. ಓಕೆ, ಓನರ್ ಎಷ್ಟಾಗಿದ್ದಾರೆ? ಇದು 9 ಆಗಿದೆ ಸರ್. 9 ಓನರ್ ಆಗಿದೆಯಾ? ಹೌದು, 9 ಓನರು. ಓಕೆ, ಮೀಟ್ರ್ ಏನಾದ್ರು ರನ್ನಿಂಗ್ ಇದೆಯಾ ಸರ್ ಅದು? ಹ್ಞೂ, ಮೀಟ್ರ್ ರನ್ನಿಂಗ್ ಇದೆ. ಎಷ್ಟು ಓಡಿದೆ? 1,65,000 70 ಆಗಿದೆ. ಹಾಂ ಹಾಂ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಅವು ಟೈರ್ ಎಲ್ಲ 80% ಇದೆ. 80%? ಹೌದು. ಓಕೆ, ಸ್ಟೆಪ್ನಿ ಇದೆಯಾ? ಹ್ಞೂ, ಇದೆ, ಸ್ಟೆಪ್ನಿ ಇದೆ. ಓಕೆ ಸರ್, ಬರೀ 800 ಅಥವಾ AC ಏನಾದರೂ ಇದೆಯಾ? AC ಇದೆ ಸರ್. AC 800 AC-ನಾ ಇದು? ಹ್ಞೂ, 800 AC. ಓಕೆ, ವರ್ಕಿಂಗ್ ಇದೆಯಾ AC? ಹ್ಞೂ, ವರ್ಕ್ ಇದೆ ಸರ್, ರನ್ನಿಂಗ್ ಇದೆ. ಹಾಂ, ಇದು ಪವರ್ ಶೇರಿಂಗ್, ಪವರ್ ವಿಂಡೋ ಆ ಥರ ಏನಾದ್ರು ಬರುತ್ತಾ? ಇಲ್ಲ ಸರ್, ಪವರ್ ಇಂಡೋರ್ ಇಲ್ಲ. ಹಾಂ, ಬರೀ AC ಒಂದೇ? ಹ್ಞೂ, AC ಒಂದೇ. ಓಕೆ ಸರ್, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಇನ್ನು ಒಂದು 9-10 ತಿಂಗಳು ಇನ್ಸೂರೆನ್ಸ್ ಇದೆ. ಹಾಂ, 27 ತನಕ FC ಇದೆ. FC ಇದೆ. ಓಕೆ, ಕಂಡೀಷನ್ ಹೆಂಗಿದೆ ಸರ್? ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ ಸರ್. ಬಟ್ 9 ಓನರ್ ಅಲ್ಲ, 9 ಓನರ್ ಆಗಿದೆ. ಹಂಗಾಗಿ ಸ್ವಲ್ಪ ಇಂಜಿನ್ ಏನಾದರೂ? ಇಂಜಿನ್ ಏನಿಲ್ಲ ಸರ್, ಫುಲ್ ಚೆನ್ನಾಗಿದೆ. ಈಗ ರನ್ನಿಂಗಲ್ಲಿ ಇದೆಯಾ ಗಾಡಿ? ರನ್ನಿಂಗ್ ಇದೆ ಸರ್. ಓಕೆ, ಬಾಡಿಲಿ ಡೆಂಟ್ ಸ್ಕ್ರಾಚ್ ಆ ಥರ ಏನಾದರೂ? ಆ ಥರ ಏನು ಸ್ಕ್ರ್ಯಾಚಸ್ ಇಲ್ಲ ಸರ್. ಹಾಂ, ಏನಾದ್ರು ಟಿಂಕರಿಂಗ್ ವರ್ಕ್ಸ್ ಮಾಡೋಂಥದ್ದು ಏನಾದರೂ? ಈಗಿಲ್ಲ, ಫಸ್ಟಿಗೆ ಮಾಡಿದ್ದಾರೆ ಅಲ್ಲಲ್ಲಿ ಅವರು ಇದಾಗಿರೋದು. ಈಗ ಮಾಡಿಸಂತ ಏನು ಯಾವುದೂ ಇಲ್ಲ. ಓಕೆ, ಇದು ಪೆಟ್ರೋಲ್ ಒಂದೇನಾ LPG ಏನಾದರೂ ಹಾಕ್ಸಿರಿ ಸರ್? ಎರಡು ಇದೆ ಸರ್, ಇದು ರನ್ನಿಂಗು. LPG ಇದೆಯಾ? LPGನೂ ಇದೆ, ಹಾಂ, ಪೆಟ್ರೋಲ್ಗೂ ಇದೆ. ಓಕೆ, ಎರಡರಲ್ಲೂ ರನ್ನಿಂಗ್ ಇದೆಯಾ ಗಾಡಿ? ಎರಡರಲ್ಲೂ ರನ್ನಿಂಗ್ ಇದೆ. ಏನು ಬರ್ಬೋದು ಸರ್ ಮೈಲೇಜ್ ಇದೆ LPG? LPG ಅದು ಒಂದು 20, 22, 18 ಬರುತ್ತೆ ಸರ್. 22, 25 ಲೆಕ್ಕ. ನಾವು ಅಷ್ಟೇ ಇದೆ, ಕನ್ಫರ್ಮಾಗೆ ಚೆಕ್ ಮಾಡಿಲ್ಲ. ಇದಕ್ಕೆ ಬರುತ್ತೆ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡಿಯಲ್ಲಿ? ಸೀಟ್ ಕವರು ಏನಾದರೂ ನೀವು ಎಕ್ಸ್ಟ್ರಾ ಮಾಡಿಸಿರೋಂಥದ್ದು? ಸೀಟ್ ಕವರ್ ಹಾಕ್ಸಿದ್ದೀವಿ. ಏನಾದರೂ ಮ್ಯೂಸಿಕ್ ಸಿಸ್ಟಮು? ಅದು ಇದೆ ಸರ್, ಕಂಪಲ್ಸರಿ ಗಾಡಿಗೆ ಏನು ಇರಬೇಕು ಎಲ್ಲ ಐತೆ. ಓಕೆ, ಗಾಡಿ ಎಲ್ಲಿ ಸರ್ ಅದು? ಇದು BG ಕೆರೆ ಅಂತ. BG ಕೆರೆ, ಬೊಮ್ಮಗೊಂಡನ ಕೆರೆ? ಹೌದು ಸರ್. ಹಾಂ, ಚಳ್ಳಕೆರೆ ತಾಲೂಕು, ಜಿಲ್ಲೆ ಯಾವ್ದು ಬರುತ್ತೆ ಅದು? ಇದು ಜಿಲ್ಲೆ ಚಿತ್ರದುರ್ಗ, ಮೊಳಕಾಲ್ಮೂರು ತಾಲೂಕು. ಮೊಳಕಾಲ್ಮೂರು ತಾಲೂಕು. ಓಕೆ, BG ಕೆರೆ ಅಂದರೆ ಅದೇ ಹೈವೇ ರೋಡಲ್ಲಿರೋದು BG ಕೆರೆ? ಹೌದು, ಹೈವೇದ್ರಾಗೆ ಇದೆ ಸರ್. ಪೆಟ್ರೋಲ್ ಬಂಕು ಹಿಂಭಾಗಕ್ಕೆ ಇದೆ ಇದು. ಅಂದರೆ BG ಕೆರೆ ಅಲ್ಲೇ ಪೆಟ್ರೋಲ್ ಬಂಕ್ ಹಿಂಭಾಗನಾ? ಹೌದು. ಓಕೆ, ಏನು ಹೇಳಿದ್ರೆ ಗಾಡಿ ರೇಟು? ಇದು ಗಾಡಿ ರೇಟು 90,000 ಸರ್. 90,000? ನೆಗೋಷಿಯಬಲ್ ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡಿ ಸರ್, ನೋಡಿ ಸ್ವಲ್ಪ ಆದಷ್ಟು 9 ಓನರ್ ಅಲ್ಲ, ಹಿಂದೆ ಮುಂದೆ ನೋಡ್ತಾರೆ ಜನ. ಹೌದಾ? ಸ್ವಲ್ಪ ಕಡಿಮೆ ಮಾಡಿದರೆ ಸ್ವಲ್ಪ ಬೇಗ ಸೇಲ್ ಆಗುತ್ತೆ.
ಕಮ್ಮಿ ಅಂದರೆ ಒಂದು 5,000 ಕಮ್ಮಿ ಮಾಡಿಸ್ರಿ ಸರ್. ನೋಡಿ ಸರ್ ನಿಮ್ಮ ಇಷ್ಟ, ಬಟ್ ಜನಗಳು ಕೇಳ್ತಾರೆ. ಗ್ಯಾಸ್ ಅಪ್ರೂವಲ್ಲು LPG ಇದು RTO ಅದು ಆಗಿದೆ. ಹ್ಞೂ ಅದೇ ಸುಮ್ಮನೆ ಫಿಟ್ಟಿಂಗ್ ಏನು ಮಾಡಿಸಿಲ್ಲ, ಅದು RTO ಅಪ್ರೂವಲ್ ಆಗ್ಯದ. ಹಾಂ ಹಾಂ ಹಾಂ. ಬಟ್ ಆದ್ರೂ ಆ ಗಾಡಿಗೆ ಅಷ್ಟೊಂದು ವ್ಯಾಲ್ಯೂ ಈಗ ಕೇಳಲ್ಲ ಸರ್. 9 ಓನರು ಮತ್ತು ಆ ಗಾಡಿಗೆ ಅಷ್ಟೊಂದು ರೇಟು ಇಲ್ಲ ಅಂತ ಹೇಳ್ತಾರೆ. ಬಟ್ ನೋಡಿ ಆದಷ್ಟು ಕಸ್ಟಮರ್ ಕೇಳಿದ ಒಂದು ನಿಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಬೇಗ, ಜಾಸ್ತಿ ಏನು ಬೇಡ, ಕಡಿಮೆ ಡಿಫ್ರೆನ್ಸ್ ಇದ್ದರೆ ಕೊಟ್ಬಿಡಿ ಬೇಗ. ಹ್ಞೂ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹ್ಞೂ ಇದೆ ಸರ್. ಸರಿ ಸರ್.